ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಮುಧೋಳ ರಸ್ತೆಗೆ ಹೊಂದಿಕೊಂಡಿರುವ ಕಟ್ಟೆಕೆರೆಯ ಅಕ್ಕಪಕ್ಕದಲ್ಲಿ ಅಡಗಲ್ ಪೀರ್ ದರ್ಗಾದ ಹತ್ತಿರ ಶ್ರೀ ಬಸವೀಶ್ವರ ಅಮರಾಯಿ ಜಾನುವಾರಗಳ ಜಾತ್ರೆ ಉದ್ಘಾಟನಾ ಸಮಾರಂಭ ಹಾಗೂ ಸ್ವಾಲಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಸಟಸ್ಥಳ ಬ್ರಹ್ಮಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಮುತ್ತಿನಕಂತಿ ಹಿರೇಮಠ ಜಮಖಂಡಿ, ಶ್ರೀ ಆನಂದದೇವರು ಓಲೆಮಠ ಜಮಖಂಡಿ, ತದನಂತರ ಅಧ್ಯಕ್ಷರಾದ ನಂದಪ್ಪ ರಾಮಪ್ಪ ನ್ಯಾಮಗೌಡ, ಉಪಾಧ್ಯಕ್ಷರಾದ ಸಚಿನ್ ಮಲ್ಲಪ್ಪ ತುಪ್ಪದ, ಫಕೀರಾ ಸಾಬ್, ಭಗವಾನ್ ಗಿರಮಲ್ಲಪ್ಪ ಹಂಚಿನಾಳ, ಕಲ್ಲಪ್ಪ ತುಪ್ಪದ, ಮಹಾದೇವ್ ತಲೆಭಕನವರ, ಸಿದ್ದರಾಮ್ ಜಂಬಗಿ, ನಂದಪ್ಪ ಹಿಪ್ಪರಗಿ, ನಂದಪ್ಪ ತಳವಾರ್, ಶ್ರೀಶೈಲ್ ಚಿಟ್ಗೌಡರ್, ನಂದಪ್ಪ ನ್ಯಾಮಗೌಡ, ಸಂಗಪ್ಪ ದಡ್ಡಿಮನಿ, ಹಣಮಂತ ತುಪ್ಪದ, ಮಲ್ಲೇಶ್ ಹೇಶಮನಿ, ಮಲ್ಲಪ್ಪ ಉಳ್ಳಾಗಡ್ಡಿ, ರೇವಣಪ್ಪ ತಲೆಭಕನವರ, ಆನಂದ್ ರತ್ನಾಕರ, ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಜಮಖಂಡಿ, ಇನ್ನು ಹಲವು ಅಧಿಕಾರಿಗಳು, ಗುರುಹಿರಿಯರು, ರೈತ ಬಾಂಧವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲ ಇಲಾಖೆಯ ಅಧಿಕಾರಿಗಳು. ಎಲ್ಲ ಸ್ಟಾಲ್ಗಳನ್ನು ಉದ್ಘಾಟನೆ ಮಾಡಲು ಈಗ ಸ್ಟಾಲ್ಗಳನ್ನು ಉದ್ಘಾಟನೆ ಮಾಡಲಾಗುವುದು. ಒಬ್ಬೊಬ್ಬರು ಹಿರಿಯರು ಹಾಗೂ ಅಧಿಕಾರಿಗಳು ಈ ಸ್ಟಾಲ್ಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಣ್ಣೂರು. ಇಲ್ಲೇ ಅದಾನೆ ನ್ಯಾಮಕೋರಿ ಅಟ್ಟ ಈ ಕಡೆ ಮತ್ತಾರಿ ನಮ್ಕಾಗತ್ತೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಪತ್ರಿಕಾ ಮಾಧ್ಯಮದವರು, ಸುದ್ದಿ ಮಾಧ್ಯಮದವರು, ಪೊಲೀಸ್ ಇಲಾಖೆಯವರು, ನಗರಸಭೆಯವರು ಹಾಗೂ ಇನ್ನುಳಿದಂಥ ನಮ್ಮ ಈ ಜಾತ್ರೆ ಜರುಗಲು ಸಹಕಾರ ಮಾಡಿದಂಥ ಎಲ್ಲ ಇಲಾಖೆಯವರು, ತಹಸೀಲ್ದಾರ್ ಸಾಹೇಬರು, ಅಸಿಸ್ಟೆಂಟ್ ಕಮಿಷನರ್ ಮೇಡಮ್ ಅವರು, ಇನ್ನುಳಿದ ಪೊಲೀಸ್ ಇಲಾಖೆಯವರು, ಹೀಗೆ ಹಲವಾರು ಇಲಾಖೆಯವರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, PWD, ಸಹಕಾರಿ ಸಂಘಗಳು ಈ ನಮ್ಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಪತ್ರಿಕಾ ಮಾಧ್ಯಮದವರು,
ಸುದ್ದಿ ಮಾಧ್ಯಮದವರು, ಪೊಲೀಸ್ ಇಲಾಖೆಯವರು, ನಗರಸಭೆಯವರು ಹಾಗೂ ಇನ್ನುಳಿದಂತ ನಮ್ಮ ಈ ಜಾತ್ರೆ ಜರುಗಲು ಸಹಕಾರ ಮಾಡಿದಂತ ಎಲ್ಲ ಇಲಾಖೆಯವರು, ತಹಸೀಲ್ದಾರ್ ಸಾಹೇಬರು, ಅಸಿಸ್ಟೆಂಟ್ ಕಮಿಷನರ್ ಮೇಡಮ್ ಅವರು, ಇನ್ನುಳಿದ ಪೊಲೀಸ್ ಇಲಾಖೆಯವರು, ಹೀಗೆ ಹಲವಾರು ಇಲಾಖೆಯವರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, PWD, ಸಹಕಾರಿ ಸಂಘಗಳು ಈ ನಮ್ಮ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನ, ಹಾನಕಲ್ಲ ಕುಮಾರ ಶಿವಯೋಗಿಗಳನ್ನ, ಎನ್ನ ಆರಾಧ್ಯ ಗುರುದೇವ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ಅಮರಾಯಿ ಜಾತ್ರೆಯ ನಿಮಿತ್ತ ಬಹಳ ಅದ್ಭುತವಾಗಿ ನಮ್ಮ ರೈತರ ಜಾನುವಾರುಗಳ ಜಾತ್ರೆ ಬಹಳ ಅದ್ಭುತವಾಗಿ ನಡೆದಿದೆ. ಈ ಜಾತ್ರೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಜಮಖಂಡಿಯ ಮುತ್ತಿನಕಂಟಿ ಹಿರೇಮಠದ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಂದಪ್ಪ ರಾಮಪ್ಪ ನ್ಯಾಮಗೌಡ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಜಾತ್ರೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವಕರಾದ ಸಚಿನ್ ಮಲ್ಲಪ್ಪ ತುಪ್ಪದ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಎಲ್ಲ ನಮ್ಮೂರಿನ ಎಲ್ಲ ಗುರು ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇದು ಈ ಜಾತ್ರೆ ನಮ್ಮ ಜಮಖಂಡಿಯ ವೈಭವವನ್ನು ಹೆಚ್ಚಿಸುವಂತ ಜಾತ್ರೆ. ಅದು ನಮ್ಮ ಜಾನುವಾರ ಜಾತ್ರೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ತುಪ್ಪತ್ ಸರ್ ಅವರು ಮಾತನಾಡುವಾಗ ಹೇಳಿದ್ರು, 80 ವರ್ಷ ಅವ್ರಿಗೆ ಆಗ್ಯದಂತ. ಅದಕ್ಕಿಂತ ಮೊದಲಿನಿಂದನೂ ಸಹಿತ ಈ ಜಾತ್ರೆ ನಡ್ಕೊಂಡು ಬಂದದಂದ್ರೆ ಈ ಜಮಖಂಡಿಯ ಒಂದು ಇತಿಹಾಸವನ್ನ ಎತ್ತಿರುವಂತ ಒಂದು ಜಾತ್ರೆ, ಅದು ನಮ್ಮ ಅಮರಾಯಿ ಜಾತ್ರೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಂಡು, ಇದು ವಿಶೇಷವಾಗಿ ಎಲ್ಲಾ ಜಾತ್ರೆಗಳು ಟ್ರೆಂಡ್ ಹೆಂಗ್ ಆಗ್ಬಿಟ್ಟದಂದ್ರೆ, ಎಲ್ಲಾ ಜಾತ್ರೆಗಳು ನಡೆದವಂತಂದ್ರೆ ಅಲ್ಲಿ 6 ಜನಪದ ಕಲಾವಿದರು ಕರೆಸಿ ಒಳ್ಳೆ ಪರಿಸ್ಥಿತಿಯನ್ನು ಹದಗೆಡಿಸಿ ಬ್ಯಾರೆ ವಾತಾವರಣ ನಿರ್ಮಾಣ ಮಾಡಿ ಅಂತ ಜಾತ್ರೆಗಳು ಇವತ್ತಿನ ದಿವಸ ನಮ್ಮ ಮನಸ್ಥಿತಿಯನ್ನ ಕುಗ್ಗಿಸುವಂತ ಒಂದು ಜಾತ್ರೆಗಳು ಈ ಸಮಾಜದೊಳಗೆ ಬಹಳ ಜನ ನಮ್ಮ ಮನಸ್ಸನ್ನ ಕೆರಳಿಸುವಂತ ಜಾತ್ರೆಗಳು ಈ ಸಿನಿಮಾದೊಳಗೆ ಬಹಳ ಜನ ಉಟ್ಕೊಂಡವು. ಆದ್ರೆ ಈ ಜಾತ್ರೆ ನಮ್ಮ ಮನಸ್ಸನ್ನ ಕೆರಳಿಸುವಂತ ಜಾತ್ರೆ ಅಲ್ಲ, ನಮ್ಮ ಮನಸ್ಸನ್ನ ಅರಳಿಸುವಂತ ಜಾತ್ರೆ ಯಾವ್ದಂತಂದ್ರೆ ಅದು ನಮ್ಮ ಜಾನುವಾರ ಜಾತ್ರೆ. ಎಷ್ಟು ಅದ್ಭುತ! ರೈತರಿಗೆ ಮುಡಿಪುದು ಜಾತ್ರೆ. ನಮ್ಮ ಹಿರಿಯರು ಏನ ಮಾಡ್ಯಾರ ಅಂದ್ರೆ ಅದಕ್ಕೊಂದು ಕಾರಣ ಇರ್ತದ. ನಮ್ಮ ಜಮಖಂಡಿ ಹಿರಿಯರು ಹೆಂಗದ ಒಂದ್ ಹಿಡ್ದಾರ ಅಂದ್ರೆ ಅದು ದಂಡಿಗೆ ಹೆಚ್ಚು ಮಟ್ಟ ಬಿಡೋರ ಅಲ್ಲ. ಅದಕ್ಕ ಬಾಳ ವರ್ಷದಿಂದ ನಾವು ಆ ವರ್ಷದ ಜಾತ್ರೆಗೆ ಬಂದಿದೆ, ಈ ವರ್ಷದ ಜಾತ್ರೆ ಬಂದಿದೆ, ಎಲ್ಲ ಹಿರಿಯರು ಕೂಡಿ ಎಷ್ಟು ಅದ್ಭುತವಾದ ಜಾತ್ರೆಯನ್ನ ಬಹಳ ಅಚ್ಚುಕಟ್ಟಾಗಿದೆ. ರೈತರಿಗೋಸ್ಕರನ ಒಂದು ಮೀಸಲಿಟ್ಟ ಈ ಜಾತ್ರೆ ಮಾಡಿ ಅವರಿಗೆ ಅಮರಾಯಿ ಜಾತ್ರಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಆತ್ಮೀಯ ಪೂಜ್ಯರಾಗಿರುವ ಸಹೋದರ ಹಿರೇಮಠದ ಪರಮಪೂಜ್ಯ ಆನಂದ ಅವರಿಗೆ ಕೂಡ ನಾನು ಶರಣಾರ್ಥಿಗಳನ್ನು ಹೇಳಿ, ಮತ್ತು ಈ ವರ್ಷದ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಒಬ್ಬ ಅಧ್ಯಕ್ಷರನ್ನ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಜಾತ್ರಾ ಕಮಿಟಿಯವರು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರುವಂತ ನಮ್ಮ ನಂದಪ್ಪ ನ್ಯಾಮಗೌಡ ಅವರನ್ನು ಕೂಡ ಶರಣಾರ್ಥಿಗಳನ್ನು ಹೇಳಿ, ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಚಿನ್ ತುಪ್ಪದ್ ಅವರಿಗೂ ಕೂಡ ನಾನು ಶರಣಾರ್ಥಿಗಳು ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಸಮಯದ ಅಭಾವ ಇರುವುದರಿಂದ ಎಲ್ಲ ನಮ್ಮ ಜಮಖಂಡಿಯ ಜಾತ್ರಾ ಕಮಿಟಿಯ ಎಲ್ಲ ಗುರು ಹಿರಿಯರನ್ನು ಕೂಡ ಶರಣಾರ್ಥಿಗಳನ್ನು ಹೇಳಿ, ಜೊತೆಗೆ
ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ರೈತ ಬಾಂಧವರಿಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಕ್ಷಮಾರ್ಪಣೆ ಹೇಳ್ತಾ ಈಗಾಗಲೇ ಉಜ್ಜನ ಹೇಳಿದ ಹಾಗೆ ಅದರ ಜೊತೆಗೆ ನಮ್ಮ ತುಪ್ಪದ್ ಸರ್ ಅವರು ಕೂಡ ಹೇಳಿದ್ರು, ಬಹಳ ವರ್ಷದಿಂದ ಈ ಒಂದು ಜಾತ್ರೆ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರು. ಬಹುಶಃ ಈ ಜಾತ್ರೆ ಮೊದಲಿಗೆ ಆರಂಭದಲ್ಲಿ APMC ಒಳಗ ಬಹಳಷ್ಟು ವೈಭವದಿಂದ ನಡೀತಾ ಇತ್ತು ಅಂತ ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು. ಅದರ ಜೊತೆಗೆ ಅಲ್ಲಿ ಮನೆಗಳು ಹಾಗೂ ಮಳಿಗೆಗಳು ಹೆಚ್ಚಾಗಿದ್ದರಿಂದ ಆ ಒಂದು ಜಾತ್ರೆ ಈ ಒಂದು ಸ್ಥಾನಕ್ಕೆ ಬಂದು ಇಲ್ಲಿ ಕೂಡ ಅಷ್ಟೇ ವೈಭವದಿಂದ ನಡೀತಾ ಬಂದಿದೆ. ಅದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಭಾರತ ದೇಶ ಅಂತಂದ್ರೆ ನಾವೆಲ್ಲ ಏನ್ ಅನ್ಕೋತೀವಿ ಅಂತಂದ್ರೆ ಇದೊಂದು ಕೃಷಿ ಪ್ರಧಾನವಾದಂತ ದೇಶ. ಭಾರತ ದೇಶ ಅಂತಂದ್ರೆ ಒಂದು ಕೃಷಿ ಪ್ರಧಾನವಾದಂತ ದೇಶ. ಇಲ್ಲಿ ಹೆಚ್ಚು ನಾವು ಕೃಷಿಗೆ ಬಹಳಷ್ಟು ಮಹತ್ವವನ್ನ ಕೊಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಹೇಳ್ತಾರೆ, ವಿಶೇಷವಾಗಿ ಭೂಮಿಯ ತಾಯಿಯ ಚೊಚ್ಚಲ ಮಗ ಅಂತಂದ್ರೆ ಅದು ರೈತ ಅನ್ನುವುದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಂತಹ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಈ ಒಂದು ಕಾರ್ಯದಲ್ಲಿ ಇವತ್ತು ರೈತರು ಸಾಕಷ್ಟು ಭೂಮಿ ತಾಯಿಯ ಮೇಲೆ ಅವಲಂಬಿತ ಆಗಿ ನಾವೆಲ್ಲರೂ ಶಿವಲಿಂಗ ಪಂಡಿತಾರಾದ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಈ ಜಾತ್ರೆಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ ಅಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಈ ಜಾತ್ರಾ ಕಮಿಟಿಯ ಎಲ್ಲ ಹಿರಿಯರಿಗೆ ನಮಿಸುತ್ತಾ, ಈ ಒಂದು ಜಾತ್ರೆ ಈ ನಮಗೂ 80 ವರ್ಷ ಆಗೋಕರೆ ಆದ್ರೆ ಯಾವಾಗ ಸ್ಟಾರ್ಟ್ ಆಗಿತ್ತೋ ಗೊತ್ತಿಲ್ಲ. ಅದು ಮಹಾರಾಜರು ಮಾಡ್ತಿದ್ರಂತ ಅಲ್ಲಿ ಎಲ್ಲ APMC ಇವು